ಕಾಲ್ತುಳಿತ ಪ್ರಕರಣ ಕೂಡ ನಡೆಯಿತು. ಆರ್ಸಿಬಿಯ ಕಾಲ್ತುಳಿತ ಪ್ರಕರಣ ನಡೆಯಿತು. ಆ ವಿಚಾರದ ಸರ್ಕಾರ ಸರಿದು ನೋಡಿ. RCB ಏನಾಗಿದೆ ಅಂತಂದರೆ ಇದು ನಮ್ಮದಲ್ಲ, ನಮ್ಮ ರಾಜ್ಯದ ಒಬ್ಬ ಇಲ್ಲ ಆಟಗಾರ. ಇದೇನೋ ಹುಚ್ಚುಚ್ಚಾಗಿ ತೊಗೊಂಡೋಗ್ಬಿಟ್ಟು ನಮ್ಮ DK ಶಿವಕುಮಾರ್ ಇವರೆಲ್ಲನೂ ನನಗೆ ಭಾಳ ಅಭಿಪ್ರಾಯ ಇತ್ತು. ಅವನೊಂದು ಸರಿ ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್ ಅಂತ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕೂಲಿಗಡಿಸ್ಬಿಟ್ಟು ಅವ್ರಿಗೆ ಅಂತಗಡೆ ಛೇ 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 RCBನೂ ಇಲ್ಲ, 3CBನೂ ಇಲ್ಲ. ಹಂಗಾಗಿ ಕೂತದೆ. ಏನ್ರಿ ಇದು ಕತೆ? RCB ನಮ್ಮ ಕರ್ನಾಟಕಕ್ಕೂ RCBಗೂ ಏನು ನಿಜ. ನಾವು ಲೈಕ್ ಮಾಡ್ತೀವಿ, ಆಟಗಾರರನ್ನು ಲೈಕ್ ಮಾಡ್ತೀವಿ. ಅವ್ರು ಯಾರು ನಮ್ಮ ಕರ್ನಾಟಕದವ್ರು ಒಬ್ಬ ಆಟಗಾರ ಇಲ್ಲ. ಹಿಂದೆ ಇದ್ದರು JR ವಿಶ್ವನಾಥ್, ಯಾರೆಲ್ಲ ಇದ್ರಲ್ಲ ಸರ್, ಅದು ಯಾರೂ ಇಲ್ಲ ಈಗ. ಅದ್ಯಾರೂ ಇಲ್ಲ, ಯಾರೂ ಇಲ್ಲ. ಹಾಗಾಗಿ ಇವತ್ತು ಎಷ್ಟು ಬೇಜವಾಬ್ದಾರಿಯಿಂದ ಎಲ್ಲರೂ ಸ್ವತಃ ಮುಖ್ಯಮಂತ್ರಿನೇ ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಅಂದರೆ, ಕಾಲು ತುಳಿತ 3:15 ಆಗೋಯ್ತಂತೆ. CMಗೆ 5:45 ಸುದ್ದಿ ಬಂತಂತೆ. ಏನ್ರಿ ಹಂಗಾರೆ ಏನು ಇಲ್ಲೇನು ಇನ್ನು ಕಾನೂನು ಇದೆಯೋ ಇಲ್ವೋ? ನಿಮ್ಮ ಗುಪ್ತಚರ ಇಲಾಖೆ ಇದೆಯೋ ಇಲ್ವೋ? ಪಾಪ ಆ ದಯಾನಂದ್ ಅಂತವ್ರು ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿಟ್ರಿ. ಅವನು ಯಾರೋ ಎಂಥವನು ನಿಂಬಾಳ್ಕರ್ IG, ಇಂಟೆಲಿಜೆನ್ಸ್ IG, ಅವನ್ನ ಈಗ ಮೊನ್ನೆ ಒಂದು ಆರ್ಡರ್ ಮಾಡಿದ್ರಿ. ಅವನು ಫಾರಿನ್ಗೆ ಹೋಗ್ಬೇಕಂತೆ. ಅವನು ವಿದೇಶಕ್ಕೆ ಕಳಿಸ್ತಾವ್ರೆ. ಅವ್ನು ಮಾಡಿದ್ದು ಕೆಲಸಕ್ಕೆ, ಹಲಾಲ್ಕೋರ್ ಕೆಲಸಕ್ಕೆ ಅವನು ವಿದೇಶಕ್ಕೆ ಹೋಗಿ. ಯಾಕೆಂದರೆ ಯಾಕೆ ಇಷ್ಟೆಲ್ಲ ಅವನಿಗೆ ಅನುಕೂಲ ಮಾಡ್ತಾವ್ರೆ ಅಂದರೆ, ಅವನ ಹೆಂಡತಿ ಎಂಥವ್ರಪ್ಪ ಯಮ್ಮವರು, ಅಂಜಲಿ ನಿಂಬಾಳ್ಕರ್. ಅಮ್ಮ ಕಾಂಗ್ರೆಸ್ಸಿನ XMLA. ಅವಳು ಮನಸ್ಸು ಸೋಲಿಸೋದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಓಹೋ ಆಮೇಲೆ ಏನ್ರಿ ಸುಮ್ಮನೆ ಭಾಳ ಉಡಾಫೆ ಉತ್ತರಗಳು ಸಿದ್ದರಾಮಯ್ಯ. RCB ಲಂಕ ಭಾಳ ಬೇಜವಾಬ್ದಾರಿಯುತವಾಗಿ ಸಿದ್ದರಾಮಯ್ಯನ ಭಾಳ ಪರಮಾವಧಿ ಒಂಥರ. ಚಿನ್ನಸ್ವಾಮಿ ಸ್ಟೇಡಿಯಮ್ಗೂ ನನಗೂ ಸಂಬಂಧ ಇಲ್ಲ ಅಂತಾರೆ. ಆಮೇಲೆ ಗವರ್ನರ್ ನಾನೇ ಕರೆದಿದ್ದು ಅಂತಾರೆ. ಒಂದು ಅರ್ಧ ಗಂಟೆ ಒಂದೊಂದು ಸರಿ ಮಾತಾಡ್ತೀನಿ. ಛೇ 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 ನಮ್ಮ ಮುಖ್ಯಮಂತ್ರಿಯಿಂದ ಈ ರೀತಿ ಉತ್ತರಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು 11 ಜನ ಯುವಕರು ಬಲಿಯಾಗೋದ್ರು ಅಂತ ಕಡೆ. 11 ಜನ ಯುವಕರು ಬಲಿಯಾಗೋದ್ರು. ಪಾಪ ರಾಜ್ಯಪಾಲರು ಹೇಳ್ತಾರೆ, ಹೌದು ನನಗೆ ಆಹ್ವಾನ ಬಂದಿದ್ದೆ ಅಂತಾರೆ. ಇವ್ರು ಹೇಳ್ತಾರೆ, ನಾವು ರಾಜ್ಯಪಾಲರನ್ನು ಕರೆದೇ ಇಲ್ಲ, ಅವನೇ ಸುಮ್ಮನೆ ನಡ್ಕೊಂಬಂದ್ಬಿಟ್ಟ ರಾಜಭವನಿಂದ ಅಂತ. ಏನ್ರಿ ಇದು ಮರ್ಯಾದೆ ಕೆಲಸ? CM ಭದ್ರವಾಗಿದ್ದಾರೆ. CM